ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತೆಂತ ಅಂದು ಹೇಳಿದ್ರೆ ಮೀನು ಸಾರು ತಿನ್ಕೊಂಬಂಗಾಯ್ತಾ, ಹಂಗಾಗಿ ಮೀನು ಸಾರು ರೆಸಿಪಿ ಮಾಡುವ ಅಂದು ಹೇಳಿ ನಾನು ಊರಾಗಿದ್ನಲ್ಲ, ಅದಕ್ಕೋಸ್ಕರ ಅಪ್ಪನ ಹತ್ರ ಮೀನು ತಗೊಬನ್ನಿ ಅಂತ ಹೇಳಿ ಹೇಳಿದೆ. ಅವರ ಪ್ಯಾಟಿಗೆ ಹೋಗಿ ಬೂತಾಯಿ ಮೀನು ತಗೊಬಂದಿರಾಯ್ತು. ಅದೇ ನಮ್ಮನೆ ಅಮ್ಮ ಹೇಳ್ತಾ ಇದ್ಲು ನನ್ನ ಹತ್ರ, ಎಷ್ಟು ಲೈಕ್ ಇತ್ತು ತಗೊಂಡು ಮೀನು, ಫ್ರೆಶ್ ಆಯಿತು ಮೀನು ಅಂತ ಹೇಳಿ ತೋರಿಸ್ತಾ ಇದ್ಲು. ಇವತ್ತೇ ಹೆಂಗೆ ಮೀನು ಸಾರು ನಾವು ಮಾಡ್ತು ಅಂತ ಹೇಳಿ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ದೆ ನಾನು. ಫಸ್ಟ್ ಎಂತ ಮಾಡೋದಂದ್ರೆ ಮೀನೆಲ್ಲ ಒಂದ್ಸಲ ಕ್ಲೀನಾಗಿ ತೊಳ್ಕೊಂಡಿದ್ದೆ. ಈಗ ಅಮ್ಮ ಎಂತ ಮಾಡಲಿ, ಮೀನು ಕಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಲ. ನಾನು ಕಟ್ ಮಾಡೋದಿಲ್ಲ ಮೀನು ಎಂತಕ್ಕಂತ ಹೇಳ್ರೆ ನಂಗೆ ಮೀನು ಕಟ್ ಮಾಡಿದೆ ಸುಮಾರು ಟೈಮ್ ಆಯಿತಾ, ಹಾಗಾಗಿ ಸರಿ ಮಾಡಿ ಕಟ್ ಮಾಡೋಕೆ ಬರ್ತಿಲ್ಲ ಮೀನು. ಅಮ್ಮಾರ ಲೈಕ್ ಮಾಡಿ ಬೇಗ ಕಟ್ ಮಾಡ್ತಲ. ನಾನು ಮೀನು ಕಟ್ ಮಾಡೋಕೆ ಕೂತ್ಕೊಂಡ್ರೆ 1 ಗಂಟೆ ಬೇಕು, ಅವಳಾರು ಬೇಗ ಕಟ್ ಮಾಡ್ತಲ ಅಂತ ಹೇಳಿ ಅಮ್ಮನ ಹತ್ರ ನೀನೇ ಲೈಕ್ ಮಾಡಿ ಮೀನೆಲ್ಲ ಕಟ್ ಮಾಡಿ ಕೊಡು, ನಾ ಬೇಕಾದ್ರೆ ಸಾರು ಮಾಡ್ತೆ ಅಂತ ಹೇಳಿ ಹೇಳಿದೆ. ಅದಕ್ಕೆ ಅಮ್ಮ ಅಡ್ಡಿಲ್ಲ ಅಂತ ಹೇಳಿ ಮೀನು ಕಟ್ ಮಾಡೋಕೆ ಸ್ಟಾರ್ಟ್ ಮಾಡಲ. ಇದಕ್ಕೆ ನಾವು ಬೈಗಿ ಮೀನು ಅಂದೇಳಿ ಹೇಳ್ತು, ಕೆಲವು ಬದಿಗೆ ಬೂತಾಯಿ ಮೀನು ಅಂದೇಳಿ ಹೇಳ್ತಾರೆ. ಆದ್ರೆ ನಮಗೆ ಬೂತಾಯಿ ಮೀನು ಅಂದೇಳಿ ಹೇಳೋದಕ್ಕಿಂತ ಬೈಗಿ ಮೀನು ಅಂತ ಹೇಳಿದ್ರೆ ಅದ್ರಾಗಿರೋ ಮಜಾನೇ ಬೇರೆ ಮರ್ರೆ. ಸುಮಾರು ಮೀನು ತಗೊಬಂದಿರಾಯ್ತು, ಹಾಗೆ ಕಟ್ ಮಾಡೋಕ್ಕೂ ಸುಮಾರು ಹೊತ್ತಾಯ್ತು. ಅದಕ್ಕೆ ಅಂತ ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದ್ರೆ ಸ್ವಲ್ಪ ಸಾರು ಮಾಡಿ ಸ್ವಲ್ಪ ಫ್ರೈ ಮಾಡಿದ್ರೆ ಒಳ್ಳೆ ಆಗ್ತಲ್ಲ ಅಂತ ಹೇಳಿ ಹಂಗೆ ಪ್ಲ್ಯಾನ್ ಮಾಡಿದೆ ನಾನು ಅಮ್ಮ. ಅದಕ್ಕೆ ಕಟ್ ಮಾಡೋತ್ತಿಗೆ ಸಪ್ರೇಟೇ ಕಟ್ ಮಾಡಿ ಇಡ್ತಾ ಇದ್ದು, ಮೀನು ಫ್ರೈಗೆ ಎಷ್ಟು ಬೇಕು, ಮೀನು ಸಾರಿಗೆ ಎಷ್ಟು ಬೇಕಂತ ಹೇಳಿ. ಈಗ ಎಲ್ಲ ಎಷ್ಟು ಬೇಕಂದ್ರೂ ಅಷ್ಟು ಮೀನು ಸಿಗುತ್ತೆ. ಆದ್ರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮೀನು ಎಂಥದ್ದು ಸಿಕ್ಕುವುದೇ ಇಲ್ಲ. ಅಷ್ಟೊತ್ತಿಗೆ ಬರೀ ತರಕಾರಿ ಸಾರೇ ತಿನ್ಕ. ಅದಕ್ಕೆ ಈಗ ಮೀನೆಲ್ಲ ಸಿಕ್ಕತ್ತಲ್ಲ, ಹಂಗಾಗಿ ದಿನ ಮೀನು ಸಾರು ಮಾಡ್ಕೊಂಡೆ ತಿಂದೆ. ನಾವು ಕರಾವಳಿ ಬದಿಯಾರ ಈ ಮೀನು ತಿನ್ನಲಿಲ್ಲ ಅಂತ ಹೇಳಿದ್ರೆ ಮೀನಿಗೆ ಬೇಜಾರತ್ತಿಲ್ಲ ಮರ್ರೆ. ಅದಕ್ಕೋಸ್ಕರ ಮೀನಂತೂ ಡೈಲಿ ತಿಂತು. ಪಾಪ ಎಂತಕ್ಕೆ ಮೀನಿಗೆ ಬೇಜಾರು ಮಾಡೋದು ಅಂದೇಳಿ ಅಷ್ಟರೊಳಗೆ ಅಷ್ಟು ಮೀನೆಲ್ಲ ಅಷ್ಟು ಕಟ್ ಮಾಡಲ. ಹಾಗೆ ಅಷ್ಟು ಒಂದ್ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಈಗ ನೀವೇ ಕಾಣ್ತಾ ಇದ್ರಿ ಅಲ್ಲ ಎಷ್ಟು ಲೈಕಿತ್ತ ಕಾಣಿ ಮೀನು, ಎಷ್ಟು ಫ್ರೆಶ್ ಆಯಿತು ಅಂತ ಹೇಳಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡಿ ಇಡೀನಿ. ಅಂತಕ್ಕಂಥ ಉಪ್ಪೆಲ್ಲ ಕರೆಕ್ಟ್ ಮಾಡಿ ಮೀನಿಗೆ ಹಿಡೀಕೆ. ನೀವು ಜಾಸ್ತಿ ಹೊತ್ತಿಟ್ರೆ ಒಳ್ಳೆ ಮೀನಿಗೆ ಉಪ್ಪು ಲೈಕ್ ಮಾಡಿ ಹಿಡಿಯುತ್ತೆ, ಸಾರು ಒಳ್ಳೆ ಟೇಸ್ಟಾಗಿ ಬರುತ್ತೆ. ಈಗ ಮಸಾಲೆಗೆ ಎಂಥದೆಲ್ಲ ಬೇಕಂದೇಳಿ ಕಾಂಬ ಒಂದು 10ರಿಂದ 15 ಕೆಂಪು ಮೆಣಸು ತಗೊಂಡಿದೆ. ಕಡೆಗೆ ಒಂದು 2 ಟೇಬಲ್ ಸ್ಪೂನ್ ಫಸ್ಟ್ ಕೊತ್ತಂಬರಿ ತಗೊಂಡಿದೆ. 1 ಕಡಿ ಫಸ್ಟ್ ಕಾಯಿನ ತಗೊಂಡಿದೆ. ಅದು ನಮ್ಮ ಚಂದ ಮಾಡಿ ಕಾಯಿ ತುರಿತಾ ಇದ್ಲು. ನೀವು ಅನ್ಕೊಂಬ್ರಿ ಮರ್ರೆ, ವಿಡಿಯೋ ಎಲ್ಲ ಅಷ್ಟು ಅಮ್ಮನೇ ಎಲ್ಲ ಕುಕ್ಕಿಂಗ್ ಮಾಡ್ತಿದ್ಲ, ಅಡುಗೆ ಎಲ್ಲ ಅಮ್ಮನೇ ಮಾಡ್ತಿದ್ಲಲ್ಲ ಅಂತ ಹೇಳಿ ಅನ್ಕೊಂಬ್ರಿ. ಅರೆ ಎಂತ ಅಂತ ಹೇಳ್ರೆ ಅಮ್ಮನೇ ಕುಕ್ಕಿಂಗ್ ಇಲ್ಲ ಅಂದರೆ ವೀಡಿಯೋ ಮಾಡ್ಕೊಂಬ ಆತಿಲ್ಲಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೆ. ಕಡೆಗೆ ಅದೇ ಮಸಾಲಕ್ಕೆ ಒಂದು ಅರ್ಧ ಇಂಚ ಫಸ್ಟ್ ಶುಂಠಿನ ಸೇರಿಸ್ಕೊಂಡಿದ್ದೆ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಫಸ್ಟ್ ಅರಿಶಿಣ ಸೇರಿಸ್ಕೊಂಡಿದ್ದೆ. ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಡೆಗೆ ಒಂದು ದೊಡ್ಡ ಲಿಂಬೆ ಹಣ್ಣು ಗಾತ್ರದ ಫಸ್ಟ್ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ಇಟ್ಕೊಂಡಿದ್ದೆ. ಈಗ ಗ್ರೈಂಡರ್ನ ಒಂದ್ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ಮಸಾಲೆ ಎಲ್ಲ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲದನ್ನು ಈಗ ಗ್ರೈಂಡ್ರಿಗೆ ಹಾಕಿ ನೈಸಾಗಿ ರುಬ್ಬಕ್ಕೆ. ಎಂತಂದು ಹೇಳಿದ್ರೆ ಈ ಮಸಾಲೆ ನೈಸಾಗಿ ಒಳ್ಳೆ ನೈಸಾಯ್ತು ಅಂತ ಹೇಳಿದ್ರೆ ಸಾರು ಮಾತ್ರ ಒಳ್ಳೆ ಟೇಸ್ಟಾಗಿರುತ್ತೆ. ಹಾಗೆ ಮಸಾಲೆ ಎಲ್ಲ ಹಾಕಿದ ಮೇಲೆ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಅದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ.
ಈಗ ನೀವೇ ಕಾಣ್ತಾ ಇದ್ರಲ್ಲ ಗ್ರೈಂಡ್ ಹಾಕೋಕ್ಕೆ ಸ್ಟಾರ್ಟ್ ಆಯ್ತು, ಎಷ್ಟು ಲೈಕ್ ಗ್ರೈಂಡ್ ಆಗ್ತಾಯಿತ್ತು ಅಂತ ಹೇಳಿ. ನಾನು ಸ್ವಲ್ಪ ಕಾಯಿನ ಮತ್ತು ಈಗ ಕಾಯಿ ಹಾಕ್ತಾ ಇದ್ದೆ, ಅದಕ್ಕೆ ಕಾಯಿ ಆಗ ಹಾಕಲಿಲ್ಲ ಆಯ್ತು, ಈಗ ಕಾಯಿ ಸೇರಿಸ್ಕೊತಾ ಇದ್ದೆ. ಮಸಾಲೆ ಎಷ್ಟು ನೈಸ್ ಆಯ್ತಾ ಕಾಣಿ. ನನಗೆ ಮಿಕ್ಸಿಗೆ ಅರೋದಕ್ಕಿಂತ ಗ್ರೈಂಡ್ರಾಗೆ ಅರೋದು ಅಂತ ಹೇಳಿದ್ರೆ ಭಾರಿ ಇಷ್ಟ. ಎಂತಕ್ಕಂತ ಹೇಳಿದ್ರೆ ಅದ್ರಾಗ ಒಳ್ಳೆ ನೈಸಾಗಿ ಬಾತ್. ಕಡೆಗೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿನಲ್ಲ ಅದನ್ನು ಈಗ ನಾನು ಸೇರಿಸ್ತಾ ಇದ್ದೆ. ಈಗ ಮಸಾಲೆ ಎಲ್ಲ ಗ್ರೈಂಡ್ ಆಯ್ತು. ಈಗ ಈ ರುಬ್ಕೊಂಡಿರೋ ಮಸಾಲೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಗ್ಯಾಸನ್ನು ಆನ್ ಮಾಡ್ಕೊತ ಇದ್ದೆ. ನೀವು ಗ್ಯಾಸನ್ನು ಲೋ ಫ್ಲೇಮಾಗಿ ಇಡಿ. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಲ್ಲ ಅದನ್ನು ಈಗ ಸೇರಿಸ್ಕೊತ ಇದ್ದೆ ಮಸಾಲೆಗೆ. ಲೈಕ್ ಮಾಡಿ ಒಂದ್ಸಲ ತಿರ್ಸಿ ನೀರು ಕಣ್ಕಣಿ, ನೀರು ಬೇಕಾದ್ರೆ ಸ್ವಲ್ಪ ಹಾಯ್ಕಣಿ. ಈಗ ನೀವೇ ಕಾಣ್ತಾ ಇದ್ರಲ್ಲ ಸಾರು ಹಗೋರ ಕುದಕ್ಕೆ ಸ್ಟಾರ್ಟ್ ಆಯ್ತು. ಸಾರು ಕುದ್ದು ಹೊತ್ತಿಗೆ ನೀವು ಮೀನು ಹಾಕಿರೋ ಒಳ್ಳೇದು. ಎಂತಕ್ಕಂತ ಹೇಳಿದ್ರೆ ಸಾರು ಕುದಿದೆ ನೀವು ಸುಮ್ಮನೆ ಮೀನು ಹಾಕಿರೋ ಒಳ್ಳೆ ಆತಿಲ್ಲ. ಈಗ ಸಾರು ಕುದಿದಿತ್ತಲ್ಲ ಒಂದೊಂದೇ ಮೀನು ಹಾಕೋಕೆ ಸ್ಟಾರ್ಟ್ ಮಾಡಿದೆ. ಮೀನು ಹಾಕಿರ ಮೇಲೆ ಜಾಸ್ತಿ ತಿರ್ಸೋಕ್ಕಲ್ಲ ಹೊಯ್ಬೇಡಿ. ಎಂತಕ್ಕಂತ ಹೇಳಿದ್ರೆ ಮೀನೆಲ್ಲ ಹುಡಿಯಾಗಿ ಹೊತ್ತ ಫುಲ್ ಕಟ್ ಆಗ್ತ. ಅಷ್ಟೊತ್ತಿಗೆ ಲೈಕ್ ಆತಿಲ್ಲ ಸಾರು. ಎಂತಕ್ಕಂದ್ರೆ ಮುಳ್ಳು ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಒಂದ್ಸಲ ಮೀನು ಹಾಕಿರ ಮೇಲೆ ಒಂದ್ಸಲ ತಿರ್ಸಿ ಸಾಕು. ಸಾರು ಹಾಗೆ ಲೈಕ್ ಮಾಡಿ ಕುದಿಕ ಲೋ ಫ್ಲೇಮಾಗೆ ಇಟ್ಟು ಕುದಿಸಿ. ಎಷ್ಟು ಲೈಕ್ ಕುದೀತು ಸಾರು ಅಷ್ಟು ಟೇಸ್ಟ್ ಆಗ್ತ. ಕಡೆಗೆ ಅಂತ ಅಂದು ಹೇಳಿದ್ರೆ ಉಪ್ಪೆಲ್ಲ ಕರೆಕ್ಟ್ ಕಣ್ಕಣಿ, ಉಪ್ಪು ಹುಳಿ ಎಲ್ಲ ಸರಿ ಆಯ್ತಾ ಅಂತ ಹೇಳಿ ಕಣ್ಕಣಿ. ಉಪ್ಪು ಬೇಕಾದ್ರೆ ಹಾಕಿ, ಖಾರ ಬೇಕಾದ್ರೂ ಸ್ವಲ್ಪ ಹೈಕಣಿ, ಹುಳಿನೂ ಕಣ್ಕಣಿ ನೀವು. ಇದು ಇವತ್ತಿನ ಸಿಂಪಲ್ ರೆಸಿಪಿ. ನಾವು ನಮ್ಮ ಕುಂದಾಪುರ ಸ್ಟೈಲಾಗೆ ಬೈಗಿ ಮೀನು ಸಾರು ಹೆಂಗೆ ಮಾಡ್ತು ಅಂತ ಹೇಳಿ ಈ ವಿಡಿಯೋದಾಗ ತೋರಿಸಿದೆ. ನಿಮ್ಗೆಲ್ರಿಗೂ ಈ ವಿಡಿಯೋ ಅಂತೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೆ. ಅಲ್ಲಿವರೆಗೂ ಎಲ್ಲರೂ ನನ್ನನ್ನು ಮಿಸ್ ಮಾಡ್ಕಣಿ. ಥ್ಯಾಂಕ್ ಯು.